ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಡನ್ ಆಗಿ ಹರ್ಷಿತ್ ಮನೇಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಹಂಗೆ ಸಡನ್ ಆಗಿ ತಲೆ ಕೆಟ್ಟು ಎಲ್ರಿಗೂ ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು ಸಡನ್ ಆಗಿ ಪ್ಲ್ಯಾನ್ ಆಗಿಬಿಟ್ಟು ಬಿಡದಿಗೆ ಇಡ್ಲಿ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತವ್ರೆ. ಇವಾಗ ಆಲ್ರೆಡಿ ಆನ್ ದ ವೇ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? ಅದೇ ಇನ್ನು 32 ಕಿಲೋಮೀಟರ್ಸ್ ಇದೆ ಗೈಸ್. ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಇವಾಗ ಮತ್ತೆ ಬನ್ನರ್ಘಟ್ಟ ಹತ್ರ ಟೋಲ್ ಚೆಕ್-ಇನ್ ಆಗಿ ಇವಾಗ ಪೀಸ್ಫುಲ್ಲಾಗಿ ವಿತ್ ಗುಡ್ ಸನ್ಸೆಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಗೈಸ್, ಲುಕ್ ಅಟ್ ದ ವ್ಯೂ. ಒಳ್ಳೆ ಸನ್ಸೆಟ್ ಇದೆ, ಕಾಣ್ತಾ ಇಲ್ಲ. ಸೂರ್ಯ ದೇವ. ಹರ್ಷಿತ್ ಅವ್ರು ಪೀಸ್ಫುಲ್ಲಾಗಿ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಎಲ್ವೆನ್ ಮಾಮ್ ಎಲ್ಲೋಗಿ ಹೋಗ್ತಿರೋದು? ಅದೇ ಎಲ್ಲಿಗೆ ಹೋಗ್ತಿರೋದು? ಏನಕ್ಕೆ? ರೋಡಲ್ಲಿ ಹಂಗೆ ಸೈಡ್ಗೆ ಹಾಕೊಂಡು ಇವಾಗ ಹಂಗೆ ಒಂದು ರೌಂಡ್ ಫೋಟೋ ಶೂಟ್ ಮಾಡೋಣ ಅಂತ ನಿಲ್ಸಿದೀವಿ ಗೈಸ್. ಎಲ್ಲೇ ಬಂದು ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನು ಬಂದು ಸೇರಿದೆ ಕಂಡ ಮಾತಿಗೆ. ಸಾಂಗ್ ಹಾಕೊಂಡು ಚಿಲ್ ಮಾಡ್ಕೊಂಡು ಆರಾಮಾಗಿ ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಲೈಫಲ್ಲಿ ಗೈಸ್ ಹಿಂಗೆ ಹೋಗ್ಬೇಕಾರೆ ಒಂದು ಹಂಗೆ ನೆನಪಾಯ್ತು. ಏನಂತ ಅಂದರೆ, ಪ್ಲ್ಯಾನ್ ಮಾಡೋದೇನು ವರ್ಕ್ ಆಗಲ್ಲ. 2 ಪಾಯಿಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಪ್ಪ ಸಡನ್ ಆಗಿ ಏನೇನು ಆಗುತ್ತೆ ಅದೇ ಜೀವನದಲ್ಲಿ ವರ್ಕೌಟ್ ಆಗೋದು. ಇವಾಗ ನೋಡಿ, ನಮಗೆ ಪ್ಲ್ಯಾನೇ ಇದ್ದಿಲ್ಲ. ಹಂಗೆ ಇಲ್ಲಿ ಬಂದ್ವಲ್ಲ ಗೈಸ್, ಹಂಗೆ ಇಲ್ಲಿ ಎಲ್ಲಾ ಕಡೆ ನೋಡಿ ಗಿಲ್ಲಿ 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 ಅವ ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಮ್ ಡ್ರೈವರ್ ಅವ್ರು ಹಾಕಿರೋದು ಟಿ ಶರ್ಟ್ ಬಂದು 80,000 ರೂಪಾಯಿ ಟಿ ಶರ್ಟ್. ಇದು ವರ್ಸಾಚಿ ಅಂತ. ಎಲ್ಲಿಂದ ಇಂಪೋರ್ಟ್ ಮಾಡ್ಸಿರೋ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹರ್ಷಿತ್ ಇದು ನೋಡಿ, ಥೈಲ್ಯಾಂಡ್. ಲೈಫಲ್ಲಿ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಗೈಸ್ ಏನೇನೋ ನಡೆದೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಹೆಂಗೆ ಏನು ರೀಸನೇ ಇಲ್ಲ ಗೈಸ್. ಏನಕ್ಕೆ ಮನೆಯಿಂದ ಬಂದ್ವಿ, ಏನಕ್ಕೆ ಇಲ್ಲಿ ಬಂದು ಇಡ್ಲಿ ತಿಂತಿದ್ದೀವಿ, ಏನೋ ಒಂದು ಗೊತ್ತಿಲ್ಲ. ಬಂದ್ಬಿಟ್ಟು ಒಟ್ಟಿನಲ್ಲಿ ತಿಂತಾ ಇದ್ದೀವಿ. ಕೊಡ್ತಾ ಇದ್ದಾರೆ. ಎಲ್ವಿನ್ ಟೇಸ್ಟ್ ಹೆಂಗೈತೆ? ಅದೇ ವೈಭವ್ ಟೇಸ್ಟ್? ನಾನೇನು ಕೇಳೇ ಇಲ್ಲ ನಿಂಗೆ. ಈ ನನ್ನ ಮಕ್ಕಳು ಒಂದೊಂದಲ್ಲ तू क्या बोलता भाई? इतना दूर आके इडली खा रहा? ಏನೋ ಗೊತ್ತಿಲ್ಲ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಪ್ಪ ಅಲ್ಲಿ ಸೇರಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇವಾಗ ಹಂಗೆ ನಮ್ಮ ವೈಭವ್ ಬೈ ಅವರು ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಅಂದರು. ಹಂಗೆ ಅಂದಾವೆ ಹೋಗ್ಬೇಕಾರೆ ನಿಲ್ಸವ್ರೆ, ಅವರೇ ವಿಡಿಯೋನ ಶೂಟ್ ಮಾಡ್ತಾವ್ರೆ ಪಾಪ. ಪೆಟ್ರೋಲ್ ಹಾಕ್ಸ್ಕೊಂಡು ಗೈಸ್ ಹಂಗೆ ಇವಾಗ ಹೋಗ್ತಾ ಇದೀವಿ. ಚೆನ್ನಾಗೈತೆ ನಡಿ, ಪರವಾಗಿಲ್ಲ ನಡಿ, ನಡೆಯುತ್ತೆ. ಹಾಕಿಲ್ಲ ಅನ್ಕೊಂತೀನಿ. ಹಾಕಿದೀವ ಇಲ್ವಾ ಅಂತ ನಾವು ಮಾತಾಡ್ತಿದ್ದಿದ್ದು ಬರ್ದಲ್ಲಿ ಡೌಟ್ ಬಂದ್ಬಿಟ್ಟು ನೋಡಿ ಗೈಸ್, ಇಲ್ಲಿ ಹೆಂಗ್ ಚೆಕ್ ಮಾಡ್ಕೊಂಡು ನಿಂತಿದ್ದೀವಿ. ಇವಾಗ ಪೆಟ್ರೋಲ್ ಹಾಕೋರ ಇಲ್ವಾ? ಹಾಕೋರಾ? ಅಲ್ಲಿಂದ ಗಾಡಿ ಹತ್ರ ಇಬ್ರು 3 ಜನ ಸೇರಿ. ಬಿಕಾಸ್ ಫ್ಯೂಯಲ್ ಗೇಜಲ್ಲೂ ತೋರಿಸ್ತಿರ್ಲಿಲ್ಲ,
ಅದಕ್ಕೇನೆ ಟೆನ್ಷನ್ ಆಗ್ಬಿಟ್ಟು ಕಾರ್ನೆಲ್ಲ ಅಳ್ಳಾಡ್ಸಿ ನೋಡಿ ಹಾಕಿಲ್ಲ. ಬಂದಾಗಲೇ ನನ್ನ ತುಟಿಯಲ್ಲಿ ನಗುವಾಗುವ ಅಂಬರ ನಾನೆಂತಲ್ಲ ಹಾಳಾದೆ ನಿನ್ನಿಂದಲೇ. ತುಂಬ ಚಿಕ್ಕದಾಗಿರುತ್ತೆ ಬಿಕಾಸ್ ಇಲ್ಲೇ ಹೋಗಿ ಬಂದಿದ್ದು ವಾಕ್ ಮಾಡ್ಬೇಕು ಅನಿಸ್ತು, ಮಾಡಿದೆ. ಪ್ರಾಪರಾಗಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿ ನಾನು ಹಿಂಗೆ ಅಷ್ಟು ಕ್ಲಿಪ್ ತೊಗೊಂಡಿದ್ದು ಎಡಿಟ್ ಮಾಡಿ ಹಾಕ್ತೀನಿ. ಎಂಜಾಯ್ ಮಾಡಿ ಗೈಸ್. ಇವಾಗ ಮನೆಗೆ ಬಂದು ಡಿನ್ನರ್ ಮಾಡಿ ಆವಾಗಲೇ ಫೋನ್ ಸ್ವಿಚ್ ಆಫ್ ಹೋಗಿತ್ತು. ಈ ವ್ಲಾಗ್ ಹೆಂಗೆ ಬಂದಿದೆಯೋ ಏನೋ ಅಂತನೋ ಗೊತ್ತಿಲ್ಲ. ಒಂಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದಿದ್ದು ಚೆನ್ನಾಗಿತ್ತು. ಒಂಥರ ಆಸೆ ಇತ್ತು ಹೋಗಿ ಬರಬೇಕು ಫ್ರೆಂಡ್ಸ್ ಜೊತೆ ಅಂತ. ಫೈನಲಿ ಅದು ಕಂಪ್ಲೀಟ್ ಆಗಿದೆ. ಚಳಿ ಆಗ್ತೈತೆ ಗೈಸ್, ಟೆರೆಸ್ ಮೇಲೆ ಬಂದಿದ್ದೀನಿ, ಹೆವಿ ಚಳಿ ಹೊಡಿತೈತೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. 69 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕರೆಂಟ್ಲಿ. ಥ್ಯಾಂಕ್ ಯು. ಹೀಗೆ ಫಾಲೋ ಮಾಡ್ತಾಯಿರಿ. ಕೀಪ್ ಎಂಟರ್ಟೈನಿಂಗ್ ಯು ಗೈಸ್. ಥ್ಯಾಂಕ್ ಯು.